ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಲೈಫ್ ಟುಡೇ ಅನ್ನುವಂತಹ ಒಂದು ಹೊಸ ಸಿನಿಮಾ ಇನ್ನೇನು ಬಿಡುಗಡೆ ಆಗಲಿಕ್ಕಿದೆ. ಈ ಸಿನಿಮಾದಿಂದ ಒಂದು ಬ್ರೇಕಪ್ ಸಾಂಗ್ ರಿಲೀಸ್ ಆಗಿದೆ. ಹಾಡನ್ನು ಹಾಡಿರೋರು ಪ್ರೇಮ್ ಅವರು, ಲಿರಿಕ್ಸ್ ಬರೆದಿರೋರು ರಾಮ್ ನಾರಾಯಣ್ ಅವರು, ಹಾಗೆಯೇ ಸಂಗೀತ ಕೊಟ್ಟಿರೋದು ಶ್ರೀಧರ್ ವಿ ಸಂಭ್ರಮ್ ಅವರು. ಈ ಒಂದು ಸಿನಿಮಾ ಮೂಲಕ ನಾಯಕ ನಟನಾಗಿ ಡೆಬ್ಯೂ ಮಾಡ್ತಾ ಇರುವಂತಹ ನಟ ಕಿರಣ್ ಆದಿತ್ಯ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಕಿರಣ್ ಅವರೇ, ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ, ಬ್ರೇಕಪ್ ಸಾಂಗ್. ಸೊ ಎಷ್ಟು ಖುಷಿ ಆಗುತ್ತೆ. ಪ್ರೇಮ್ ಅವರ ಒಂದು ಗಾಯನದಿಂದ ಈ ಒಂದು ಹಾಡಿನ ಒಂದು ಗತ್ತು ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ರೀಚ್ ಕೂಡ ಅಷ್ಟೇ ಜಾಸ್ತಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಹಾಡಿನ ಬಗ್ಗೆ? ಸರ್, ತುಂಬ ಖುಷಿ ಇದೆ. ಫಸ್ಟ್ ಆಫ್ ಆಲ್ ತುಂಬ ಖುಷಿ ಇರೋದು ಪ್ರೇಮ್ ಸರ್ ಅವ್ರು ಹಾಡೋದು ತುಂಬ ಕಮ್ಮಿ, ಬಟ್ ಫಸ್ಟ್ ಸಾಂಗ್ ಕೇಳಿ ಇಷ್ಟಪಟ್ಟರು. ಅದಾದಮೇಲೆ ಎಲ್ಲ ಕಷ್ಟಪಡ್ತಾ ಇದ್ದೀವಿ ನಾವು ಒಂದು ರೀಸನ್ಗೆ ಆಯಿತು ಆ ಮಗನ ಹಾಡ್ಕೊಡ್ತೀನಿ ಅಂತ ಹಾಡ್ಕೊಟ್ಟಿದ್ದಾರೆ. ಸೊ ಈ ಮುಖಾಂತರ ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಯ್ಸೇ ನನಗೆ ಮೇಯ್ನ್ ಪ್ಲಸ್ ಈ ಸಾಂಗ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈ ಸಾಂಗ್ ಮೇಯ್ನ್ ಇವತ್ತು ಯಾಕೆ ರಿಲೀಸ್ ಮಾಡಿರೋದು ಅಂದರೆ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ. ಸೊ ಎಲ್ಲ ನಮ್ಮ ಇಂಡಸ್ಟ್ರಿಯವರೇ ವ್ಯಾಲೆಂಟೈನ್ಸ್ ಡೇಗೆ ಲವರ್ಸ್ಗೆ ಒಳ್ಳೊಳ್ಳೆ ಲವ್ ಸಾಂಗ್ಸ್ ಆ ಥರ ಎಲ್ಲ ಕೊಡ್ತಾರೆ. ಬಟ್ ಬ್ರೇಕಪ್ ಆಗಿರೋರಿಗೆ ಸಿಂಗಲ್ ಆಗಿರೋರಿಗೆ ನಾನು ಕೊಡಬೇಕಲ್ಲ ಸರ್. ಸೊ ಅವ್ರ ಕಡೆಯಿಂದ ಪಕ್ಕ ಲೋಕಲ್ ಆಗಿರೋ ನನ್ನಂಥ ಹೀರೋಗಳಿಗೆ, ಹುಡುಗರಿಗೆ ನನ್ನ ಕಡೆಯಿಂದ ಒಂದು ವ್ಯಾಲೆಂಟೈನ್ ಗಿಫ್ಟ್ ಸರ್. ಎಲ್ಲ ಈ ಸಾಂಗ್ನ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿ. ಲೈಫ್ ಟುಡೇ ಸಿನಿಮಾಗೆ ಕಥೆ ನೀವೇ ಬರೆದಿರೋದು ಅಂತ ನೀವು ಹೇಳಿದ್ರಿ ವೇದಿಕೆಯಲ್ಲಿ. ಸೊ ನಿಮ್ಮ ಕಥೆಯಲ್ಲಿ ಈ ಥರದ್ದೊಂದು ಲವ್ ಬ್ರೇಕಪ್ ಆಗಿತ್ತಾ ರಿಯಲ್ ಲೈಫಲ್ಲಿ? ಆಗಿದೆ ಸರ್. ನಾನು ಒಬ್ಬ ಮನುಷ್ಯ ಅಲ್ವಾ, ನಿಮಗಾಗಿರಲ್ವ ಸರ್, ಎಲ್ರಿಗೂ ಆಗಿರುತ್ತೆ. ಹಂಗಾಗಿ ಆಗಿದೆ. ಬಟ್ ನನ್ನ ಕಥೆ ಏನಲ್ಲ. ನಾನು ಇವಾಗ ಸಮಾಜದಲ್ಲಿ ಏನೇನೆಲ್ಲ ನೋಡ್ತಾ ಇದ್ದೀನಿ, ಇವತ್ತಿನ ಜನ್ರೇಷನ್ ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲೆಲ್ಲಿ ಎಡವ್ತಾ ಇದ್ದೀರಾ, ಒಂದು ಸೀರಿಯಸ್ ವಿಷಯನ ಇಟ್ಕೊಂಡು ಒಂದು ಪಕ್ಕಾ ರಿಯಾಲಿಟಿ ಇವತ್ತೇನು ನಡೀತಾ ಇದೆ ನಾವು ಕಂಟೆಂಟಿಗೆ ಬ್ಲೆಂಡ್ ಮಾಡಿ ಕಮರ್ಷಿಯಲ್ ಟಚ್ ಕೊಟ್ಟು ಸಿನಿಮಾ ರೂಪಾಂತರ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸರ್. ಯಾವುದೇ ಭಾಷೆಯಲ್ಲಿ ನೋಡಿದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿ ಒಬ್ಬ ಹೊಸ ಮನುಷ್ಯನ ಎಷ್ಟು ಚೆನ್ನಾಗಿ ಮಾಡಿದಾರ ಅನ್ನೋ ರೇಂಜ್ಗೆ ಮಾಡಿದ್ದೀವಿ ಸರ್. ಅದಕ್ಕೆ ಆಲ್ಮೋಸ್ಟ್ ಒಂದು 2.5 years ಟೈಮ್ ತೊಗೊಂಡಿದ್ದೀವಿ. ಟೈಮ್ ತಗೊಂಡು ಸ್ಕ್ರಿಪ್ಟಿಗೆ ರಿವರ್ಕ್ ಮಾಡಿ ಮಾಡಿರೋ ಸಿನಿಮಾ ಸರ್. ಅಂದರೆ ಈ ಸಾಂಗಲ್ಲಿ ಇವಾಗ ಲಿರಿಕ್ಸ್ ಯಾವ ರೀತಿ ಇದೆ ಅಂತಂದರೆ, ಎಲ್ಲದಕ್ಕೂ ಕಾರಣ ಹುಡುಗಿನೇ ಅನ್ನೋ ಥರ, ಹುಡುಗಿನೇ ದೂಷಿಸೋ ಥರ ಇದೆ ಆ್ಯಕ್ಚುಲಿ. ಸೊ ಹುಡುಗಿಯರೆಲ್ಲ ಈ ಸಾಂಗ್ನ ಇಷ್ಟಪಡ್ತಾರೆ ಅಂತ ಅಂದ್ಕೊಳ್ತೀರಾ ಹೇಗೆ? ಇಲ್ಲ ಸರ್, ಅದರಲ್ಲಿ ಇರೋದು ಇದೆಲ್ಲ ನನಗೆ ಬೇಕಿತ್ತ, ನನಗೆ ನೀನೇ ಬೇಕಿತ್ತ. ಅಷ್ಟಾದ್ಮೇಲೂ ಹೇಳ್ತೇನೆ, ನೀನನ್ನ ಮರೆತಂಗೆ ನಾನು ಇನ್ನ ಮರೆಯೋಕೆ ನನ್ನಿಂದ ಆಗ್ತಿಲ್ಲ. ಸೊ ಹುಡುಗಿನೇನು ದೂಷಿಸ್ತಲ್ಲ ಸರ್, ಸಿಚುಯೇಷನ್ ಹಂಗಾಗಿದೆ. ಸಿಚುಯೇಷನ್ ಮೇಲೆ ಒಂದು ಎಮೋಷನ್ ಸಾಂಗ್ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಆ್ಯಕ್ಚುಲಿ ಸಿನಿಮಾ ಬೇರೆ ಇದೆ. ಇದು ಸಾಂಗ್ ಏನಂದರೆ ಒಂದು ಆ ಕ್ಯಾರೆಕ್ಟರೈಸೇಷನ್ಗೆ ಒಂದು ಎಮೋಷನ್ ಅಷ್ಟೇ ಸಾಂಗ್, ಬೇರೆ ಇನ್ನೇನು ಇಲ್ಲ. ಸಿನಿಮಾ ಬೇರೆ ತುಂಬ ಇಂಪಾರ್ಟೆಂಟ್ ವಿಷಯಗಳಿದೆ ಸಿನಿಮಾಲಿ. ಸೊ ತಮಿಳಲ್ಲಿ ಲವ್ ಟುಡೇ ಆಯಿತು, ತೆಲುಗಲ್ಲಿ ಬೇಬಿ ಆಯಿತು. ಈ ಸಿನಿಮಾ ಅದೇ ಜಾನರ್ನ ಸಿನಿಮಾ, ಪ್ಲಸ್ ಆ ಸಿನಿಮಾಗಳಿಗೆ ಏನು ಒಂದು ಇಂಪ್ಯಾಕ್ಟ್ ಕೊಟ್ಟಿದ್ವು ಅದೇ ಥರದ ಸಿನಿಮಾ ಆಗುತ್ತೆ ಕನ್ನಡದಲ್ಲಿ ಅಂತ ನೀವು ಹೇಳಿದ್ರಿ. ಸೊ ಲೈಫ್ ಟುಡೇ ಜೆನ್ಜಿ ಕಿಡ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತಾ? ಖಂಡಿತ ಸರ್. ಅವೆರಡು ಸಿನಿಮಾ ನೋಡಿ ನಾವು ಯಾಕೆ ಈ ಥರ ರಿಯಾಲಿಟಿಲಿ ಟ್ರೈ ಮಾಡಬಾರ್ದು ಅಂತ ತುಂಬ ಹೋಮ್ವರ್ಕ್ ಮಾಡಿ, ತುಂಬ ರಿಯಾಲಿಟಿ ಏನು ನಡೀತಾ ಇದೆ ಅದನ್ನು ಕ್ಲೀನಾಗಿ ಕ್ಯಾಪ್ಚರ್ ಮಾಡಿ ಸಿನಿಮಾ ಮುಖಾಂತರ ಹೇಳಿದ್ದೀನಿ. ಎಲ್ರಿಗೂ ಆರ್ಟಿಗೆ ಟಚ್ ಆಗೋಂಥ ಸಿನಿಮಾ ಅದು ಅಂತ ಹೇಳ್ಬೋದು ಸರ್. ರಾಕಿಂಗ್ ಸ್ಟಾರ್ ಯಶ್ ಅವರ ಪಕ್ಕಾ ಫ್ಯಾನ್ ಅಂತ ನೀವು ಹೇಳಿದ್ರಿ ಆ್ಯಕ್ಚುಲಿ. ಸೊ ಮತ್ತು ಇನ್ನೊಂದು ಡೈಲಾಗ್ ಕೂಡ ಹೇಳಿದ್ರಿ, ಇಲ್ಲಿ ಯಾರು ಹೀರೋಗಳನ್ನು ಹುಟ್ಟಾಕಲ್ಲ, ನಮಗೆ ನಾವೇ ಹುಟ್ಟಾಕೋಬೇಕು ಅಂತ. ಸೊ ಸಿನಿಮಾ ನಿರ್ಮಾಣ ಪ್ಲಸ್ ಕತೆ ನೀವೇ ಮಾಡ್ಕೊಂಡಿದ್ದೀರಾ, ನೀವೇ ಹೀರೋ ಆಗಿದ್ದೀರಾ. ಎಷ್ಟರ ಮಟ್ಟಿಗೆ ಇನ್ಸ್ಪಿರೇಷನ್ ಆಗಿ ತಗೊಳ್ತೀರಾ ಯಶ್ ಅವ್ರನ್ನ? ಸರ್, ಸಿನಿಮಾ ನಿರ್ಮಾಣ ನಂದಲ್ಲ. ಸೊ ಏನಂದರೆ ಸರ್, ನಮ್ಮ ಬಾಸ್ ರಾಕಿಂಗ್ ಸ್ಟಾರ್ ಯಶ್ ಅವರು, ಸೊ ಅವ್ರನ್ನ ಸಖತ್ ಇನ್ಸ್ಪಿರೇಷನ್. ಅವ್ರು ಏನು ಮಾಡ್ತಾರೆ ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಇರ್ತೀನಿ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ರ್ಯಾಂಡಮಾಗಿ ನೋಡಿದ್ದು, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವು ಹೀರೋಗಳು ಆಗಬೇಕು ಅಂದಾಗ, ಹೌದಲ್ಲ ಅವ್ರು ಹೇಳ್ತಾರದು ಕರೆಕ್ಟ್. ಇವಾಗ ನನಗೂ ಯಾರೂ ಹೀರೋ ಮಾಡ್ತಾ ಇಲ್ಲ, ಎಲ್ಲೇ ಹುಡುಕರು ಸಿಗ್ತಾ ಇಲ್ಲ. ಸೊ ನಾನು ಹೀರೋ ಆಗೋಣ ಬಿಡು, ನಾನೇ ಕೂತ್ಕೊಂಡೆ ಕತೆ ಬರೆದೆ, ಟೀಮ್ ಕಟ್ಕೊಂಡೆ, ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದೆ. ಅವರು ಕೇಳಿ ಚೆನ್ನಾಗಿದೆ, ಇದನ್ನು ಇನ್ನೂ ಬಿಲ್ಡ್ ಮಾಡಿದ್ರು. ಒಂದು 8 ತಿಂಗಳು ಸ್ಕ್ರಿಪ್ಟಲ್ಲಿ ತೊಗೊಂಡೆ, ಫೈನಲ್ ಡ್ರಾಫ್ಟ್ ಕೊಟ್ಟಾಗ ಸಖತ್ತಾಗಿದೆ, ಇದನ್ನು ಮಾಡಿ ಅಂತ ಅಂದರು. ಬಟ್ ಆ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ನಾನು ತಲೆಯಲ್ಲಿದ್ದು ಒಂದೇ, ತಮಿಳಲ್ಲಿ ಲವ್ ಟುಡೇ ಏನು ಮಾಡಿದೆ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು, ತೆಲುಗುಲಿ ಬೇಬಿ ಏನು ಮಾಡಿದೆ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು. ಅವೆರಡನ್ನು ಮೀರ್ಸೋ ಅಂಥ ಕತೆ ಲೈಫ್ ಟುಡೇ. ಇದನ್ನು ಹೆಮ್ಮೆಯಿಂದ ತುಂಬ ಕಾನ್ಫಿಡೆಂಟಾಗಿ ಹೇಳ್ತೇನೆ ಸರ್, ಆ್ಯಟಿಟ್ಯೂಡಿಂದೆಲ್ಲ ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೆ. ಸೊ ಇನ್ನು ಸಿನಿಮಾ ವಿಷಯ ಅಂತ ಬಂದಾಗ ಸಾಕಷ್ಟು ಶ್ರಮ ಹೋಗಿರುತ್ತೆ. ಬಟ್ ಇವತ್ತಿನ ಕನ್ನಡ ಆಡಿಯನ್ಸ್ ಹೇಗೆ ಅಂತ ಹೇಳಿದ್ರೆ, ಅವರು ಹೊಸಬ್ರನ್ನ ಸ್ವಲ್ಪ ಅಷ್ಟಾಗಿ ತಿರುಗಿ ನೋಡ್ತಾ ಇಲ್ಲ, ಅಥವಾ ತುಂಬ ಔಟ್ ಆಫ್ ದ ಬಾಕ್ಸ್ ನೆಕ್ಸ್ಟ್ ಲೆವೆಲ್ ಏನಾದರೂ ತುಂಬಾ ಬೇರೆ ಪ್ರಯತ್ನ ಆದಾಗ ಮಾತ್ರ ನೋಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಸಿನಿಮಾನ ಯಾಕೆ ಅವ್ರಿಗೆ ನಂಬಿಕೆ ಇಟ್ಟು ನೋಡಲೇಬೇಕು? ಸರ್, ಆ್ಯಸ್ ಅನ್ ಆಡಿಯನ್ಸ್ ಹೇಳ್ತಾ ಇದ್ದೀನಿ ಸರ್, ನಮ್ಮಲ್ಲಿ ಕಂಟೆಂಟ್ ಕೊರತೆ ಇದೆ ಸರ್. ಟು ಬಿ ಫ್ರ್ಯಾಂಕ್, ನೀವು ನೋಡ್ತಾ ಇದ್ದೀರಾ ಏನೇನು ಸಿನಿಮಾಗಳು ಏನೇನಾಗಿದೆ, ನಾವು ಕರೆಕ್ಟಾಗಿಲ್ಲ ಸರ್. ಆಡಿಯನ್ಸು ಇದೇ ರೀಸೆಂಟಾಗಿ ಒಂದು ಸಿನಿಮಾ ಬಂತು, ಹೇಳಿದ್ರೆ ಕಾಂಟ್ರವರ್ಸಿ ಆಗ್ಬಿಡುತ್ತೆ ಸರ್. ಪ್ರೀಮಿಯರ್ ಶೋಗೆ ಸರ್ ಕ್ಯೂವಲ್ಲಿ ನಿಂತಿದ್ದಾರೆ, ಲೂಲು ಮಾಲಲ್ಲಿ VIP ಲಿ. ಆ ಸಿನಿಮಾ ಇಷ್ಟಪಟ್ಟೆ ಅಷ್ಟು ಜನ, ಪ್ರೀಮಿಯರ್ಗೆ ಅಷ್ಟು ಜನ, ಇನ್ಕ್ಲೂಡಿಂಗ್ ವಯಸ್ಸಾದವ್ರು, ತಾತ ಅಜ್ಜಿ ಮಕ್ಕಳೆಲ್ಲ ಬಂದಿದ್ದಾರೆ. ಸೊ ಅವ್ರಿಗೆ ಬೇಜಾರಾಗಿ ಹೋದರು. ಸೊ ನಮ್ಮಲ್ಲಿ ಮಿಸ್ಟೇಕ್ಸ್ ಇದೆ ಸರ್. ಸೊ ನಾವು ಕರೆಕ್ಟಾಗಿರೋ ಸಿನಿಮಾ ಮಾಡಿದ್ರೆ ಥಿಯೇಟ್ರ್ ಕಿತ್ತೋಗಂಗೆ ವಿಷಲ್ ಹೊಡೆತಾರೆ ಸರ್. ಸೊ ಒಂದು ಸ್ವಲ್ಪ ನಾವು ಅಪ್ಗ್ರೇಡ್ ಆಗಬೇಕು. ಸೊ ಇವತ್ತು ಬರ್ತಾರೆ ಯಂಗರ್ ಜನ್ರೇಷನ್ ಎಲ್ಲ ಬೇರೆ ಥಾಟಲ್ಲೇ ಬರ್ತಾಯಿದ್ದಾರೆ. ಯಾಕಂದರೆ ನಾವು ಕಂಪ್ಲೀಟ್ ಡೌನ್ ಫಾಲಲ್ಲಿ ನೋಡ್ತಾ ಇದೀವಲ್ಲ. ಸೊ ತುಂಬ ಹುಷಾರಾಗಿ ಹೊಡಿಲೇಬೇಕು ಅಂತ ಬರ್ತಾಯಿದ್ವಿ. ಸೊ ತುಂಬ ಕೇರ್ಫುಲ್ಲಾಗಿ ಬರ್ತಾಯಿದ್ವಿ.
ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದೀವಿ. ಸೊ ಇನ್ನೇನು ವ್ಯಾಲೆಂಟೈನ್ಸ್ ಡೇ ಹತ್ರದಲ್ಲೇ ಇದೆ. ಸೊ ಆ ಹೊತ್ತಲ್ಲಿ ನೀವು ಲವ್ ಬ್ರೇಕಪ್ ಆ ಥರದ್ದೊಂದು ಕಂಟೆಂಟ್ ಇಟ್ಕೊಂಡು ಆ್ಯಕ್ಚುಲಿ ಜನಗಳನ್ನ ರೀಚ್ ಮಾಡೋ ಪ್ರಯತ್ನ ಪಡ್ತಿದ್ದೀರಾ. ಬಟ್ ಆದರೆ ನಿಮ್ಮ ಲೈಕ್ ಅಂದರೆ ಏನು ಬಾಸ್ ಯಶ್ ಅವರೇ ಆ್ಯಕ್ಚುಲಿ ಟಾಕ್ಸಿಕ್ ಟೀಸರ್ ಎಲ್ಲ ರಿಲೀಸ್ ಮಾಡಿದ್ದಾರೆ. ಅವರ ಸಿನಿಮಾ ಕೂಡ ಇನ್ನೇನು ಬಿಡುಗಡೆ ಆಗಲಿಕ್ಕಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಾರ್ಚ್ 19ಕ್ಕೆ ಸಿನಿಮಾ ರಿಲೀಸ್ ಅವ್ರದ್ದು. ಸರ್ ನಮ್ಮ ಬಾಸು ಅವ್ರ ಇಂಡಸ್ಟ್ರಿ ರೆಕಾರ್ಡ್ನ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರ್ಯಲ್ಲೇ ಹೊಡೆದ್ರು. ಇನ್ನು ಟಾಕ್ಸಿಕ್ ಗ್ಲೋಬಲ್ ಇಟ್ ಸರ್ ಅನ್ಡೌಟೆಡ್ಲಿ ಅವ್ರನ್ನ ಅವತ್ತಿಗೂ ಟಚ್ ಮಾಡೋರು ಯಾರೂ ಇಲ್ಲ, ಇವತ್ತಿಗೂ ಅವ್ರನ್ನ ಯಾರನ್ನೂ ಟಚ್ ಮಾಡೋಕ್ಕಲ್ಲ. ಇನ್ನು ಮುಂದಕ್ಕೂ ಕಷ್ಟ. ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಹೆಂಗೆ, ಅಪ್ಪು ಸರ್ ಹೆಂಗೆ, ಶಿವಣ್ಣ ಹೆಂಗೆ, ಅದೇ ಥರ ನನಗೆ ನಮ್ಮ ಯಶ್ ಬಾಸ್ ಸರ್. ಸೊ ಅವ್ರ ಸಿನಿಮಾ ಅಂದರೆ ಅನ್ಡೌಟೆಡ್ಲಿ ಕಂಟೆಂಟ್ ಇರುತ್ತೆ ಸರ್. ಏನೋ ಹೊಸ್ದಾಗಿ ಕೊಟ್ಟಿರ್ತಾರೆ. ಆಮೇಲೆ ಟೀಸರ್ಗೆ ಅದೇನೋ ಟ್ರೋಲ್ ಮಾಡ್ತಾ ಇದ್ದಾರೆ ಸರ್. ಒಂದೇ ಒಂದು ಯೋಚನೆ ಮಾಡಿ, ಜಸ್ಟ್ ಒಂದು ಹೀರೋ ಎಲಿವೇಶನ್ನ ಆ ರೇಂಜಲ್ಲಿ ಕೊಟ್ಟಿದ್ದಾರೆ ಅಂದರೆ ಆ ಡಿಫ್ರೆಂಟ್ ಸರ್ ಏನಾದ್ರು ಡಿಫ್ರೆಂಟಾಗಿ ಮಾಡಲೇಬೇಕು ಸರ್. ಅದೇ ಪ್ಯಾಟ್ರನ್ ಅದೇ ಒಡಿ ಬಡಿ ಮಾಡೋಕ್ಕಾಗಲ್ಲ. ಏನಾದರೂ ಹೊಸ್ದಾಗಿ ಹೇಳ್ಬೇಕು ಸರ್. ಆ ಕಲರಿಂಗ್ ಎಲ್ಲ ನೋಡಿದಾಗ ಇದೇ ಹಾಲಿವುಡ್ ಮೂವಿನ ಅಥವಾ ನಮ್ಮ ಟಾಕ್ಸಿಕ್ ಅಂತ ಅನ್ನಿಸ್ತು. ಆ ರೇಂಜಿಗೆ ಮಾಡಿದ್ದಾರೆ, ಅದಕ್ಕೆ ನಾವು ಸಪೋರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾವು ಕನ್ನಡಿಗರು ಹೆಮ್ಮೆ ಪಡೋಣ ಸರ್. ಆ ರೇಂಜಿಗೆ ಮಾಡಿದ್ದಾರೆ. ಎಲ್ಲರದ್ರಲ್ಲೂ ಇರೋದೇ ಮಾಡೋಕ್ಕಾಗ ಸರ್, ಬೇರೆ ಏನು ಸಪ್ರೇಟಾಗಿ ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ಮಾಡಿದ್ದಾರೆ ಸರ್. ನನಗೆ ಖುಷಿ ಇದೆ. ನಮ್ಮ ಬಾಸ್ ಏನೇ ಮಾಡಿದ್ರು ಫಸ್ಟ್ ಡೇ ಫಸ್ಟ್ ಶೋ ಹಿಂಗೆ ಕಾಲರ್ ಎತ್ಕೊಂಡೆ ನಾವು ನೋಡ್ತೀವಿ ಸರ್. ಯಾಕೆಂದರೆ KGF 2 ಟೀಸರ್ ಬಿಟ್ಟಾಗಲೂ ಅಷ್ಟೇ ಅಲ್ಲೇನೋ ಸ್ವಲ್ಪ ಯುವ ಜನತೆಗೆ ಏನು ಮೆಸೇಜ್ ಇದೆ ಅನ್ನೋ ಥರ ಎಲ್ಲ ಅವಾಗ ಕಾಂಟ್ರವರ್ಸಿ ಆಯಿತು. ಅಂದರೆ ಸಿಗರೇಟ್ ಸೇರ್ತಾ ಇದ್ದಾರೆ ಆ ಥರದ್ದೆಲ್ಲ. ಪ್ಲಸ್ ಇವಾಗ ಮತ್ತೊಂದು ಸಲ ಅದೇ ಥರ ಸುಮ್ಮನೆ ಕಾಂಟ್ರವರ್ಸಿ ಎಲ್ಲ ಮಾಡ್ತಿದ್ದಾರೆ. ಏನು ಹೇಳ್ತೀರಾ ಅದಕ್ಕೆ? ಟೀಸರಲ್ಲಿ ಏನೋ ಬೇರೆ ಥರ ತೋರಿಸಿದ್ದಾರೆ, ಅಶ್ಲೀಲವಾಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅಶ್ಲೀಲವಾಗಿದೆಯಾ ಸರ್ ಟಾಕ್ಸಿಕ್ ಟೀಸರ್? ಸರ್ ಅವರು ರಾಜ ಡೈಲಾಗ್ ಹೇಳಿದ್ದಾರೆ ಸರ್, ಕಾಂಟ್ರವರ್ಸಿ ಮಾಡೋರಿಗೆ ಬಿಡ್ತಾರೆ ಇಲ್ಲ, ಮಾತಾಡೋರು ಮಾತಾಡ್ತಾ ಇರ್ಬೇಕು, ನಾವು ಹೋಗ್ತಾ ಇರಬೇಕು ಅಂತ. ಸೊ ಕಾಲು ಎಳಿತಾ ಇರ್ತಾರೆ, ಅದಿರಲೇಬೇಕಲ್ಲ ಸರ್. ನಮ್ಮನ್ನು ಕಾಲು ಎಳಿತಾ ಇಲ್ಲ ಅಂದರೆ ನಾವು ಅಲ್ಲೇ ಸ್ಟಾಪ್ ಆಗ್ಬಿಟ್ಟಿದ್ದೀವಿ ಅಂತ ಎಳಿತಾ ಇರ್ಬೇಕು ಸರ್. ಎಳೆದು ಮೇಲೆ ಹಿಡಿಯೋಕ್ಕಾಗಿರೋ ಲೆವೆಲ್ಗೆ ಹೋಗಿದ್ದಾರೆ. ಸೊ ಬೆಳೀಲಿ ಬಿಡಿ ಸರ್, ನಾವು ಫ್ಯಾನ್ಸ್ ಇದ್ದೀವಿ. ಇಡೀ ಇಂಡಿಯಾ ಅವ್ರ ಸಿನಿಮಾಗೆ ವೇಟ್ ಮಾಡ್ತಾ ಇದೆ. ಸೊ ನಾರ್ತಲ್ಲೆಲ್ಲ ಅವ್ರದ್ದು ಬಿಸ್ನೆಸ್ ಏನಿದೆ ಅಂತ ನಮಗೂ ಗೊತ್ತು. 100% ಶೂರ್ ಶಾಟ್ ಅವ್ರು ಹೊಡಿತಾರೆ ಸರ್. ಸೊ ಇನ್ನು ಲೈಫ್ ಟುಡೇ ಸಿನಿಮಾ ಯಾವಾಗ ಬಿಡುಗಡೆಗೆ ತಯಾರಾಗುತ್ತೆ? ಸಾಂಗ್ ಈಗಷ್ಟೇ ಬಿಡುಗಡೆ ಆಗಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ಲಸ್ ಲೈಫಲ್ಲಿ ಬ್ರೇಕಪ್ ಕೂಡ ಆಗಿದೆ ಅಂತ ಹೇಳಿದ್ರಿ. ನಮ್ಮ ಜೆನ್ಜಿ ಕಿಡ್ಸ್ಗೆ ಓವರಾಲ್ ಎಲ್ಲ ಯಂಗ್ಸ್ಟರ್ಸ್ಗೆ ಒಂದು ರಿಲೇಷನ್ಶಿಪ್ ಅಡ್ವೈಸ್ ಕೊಡೋದಾದರೆ ಏನು ಕೊಡ್ತೀರಾ? ಸರ್ ಲೈಫ್ ಟುಡೇ ಸಿನಿಮಾ ಕನ್ನಡ ಹಾಗೂ ತಮಿಳ್ 2 ಭಾಷೆಯಲ್ಲೂ ರಿಲೀಸ್ ಆಗ್ತಾಯಿದೆ. ಸ್ಟ್ರೈಟ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡ್ತಾಯಿದ್ದೀವಿ. ಆದಷ್ಟು ಆಲ್ಮೋಸ್ಟ್ ಮೇ ಜೂನ್ಗೆಲ್ಲ ಬಂದುಬಿಡ್ತೀವಿ ಸರ್. ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, ಮೇ ಜೂನ್ಗೆ ಬರ್ತೀವಿ. ಸೊ ಎಲ್ಲರೂ ಯೂತ್ಗೆ ಮಾಡಿರೋಂಥ ಸಬ್ಜೆಕ್ಟು. ಸೊ ನನ್ನ ಮೇಯ್ನ್ ಟಾರ್ಗೆಟೇ ಕಾಲೇಜ್ ಆಡಿಯನ್ಸು, ಒಂದು 30-32 ಇಯರ್ಸ್ ಒಳಗಡೆ ಇರೋರೇ ಈ ಸಿನಿಮಾ ಮಾಡಿರೋದು. ಸೊ 100% ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಬೇರೆ ಇನ್ನೊಂದೇನೋ ಕೇಳಿ, ರಿಲೇಷನ್ಶಿಪ್ ಅಡ್ವೈಸ್ ಫಾರ್ ಯಂಗ್ ಜನ್ರೇಷನ್ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ ಆ್ಯಸ್ ಎನ್ ಎಕ್ಸ್ಪೀರಿಯನ್ಸ್ಡ್ ಲವ್ ಬ್ರೇಕಪ್ ಪ್ಲಸ್ ಈ ಥರದ್ದೆಲ್ಲ ಆಗಿರೋರಾಗಿ? ಸರ್ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ, ಇವತ್ತು ನನ್ನ ಏಜಲ್ಲಿ ಜೆನ್ಸಿ ಕಿಡ್ಸ್ ನನಗೆ ಹೇಳ್ಕೊಡ್ತಾರೆ. ನನ್ನೊಂದು ದಾಟ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ, ಅವರಿಂದ ನಾನು ಕಲ್ತ್ಕೊಂಡು ಅವ್ರಿಗೆ ಅಪ್ಗ್ರೇಡ್ ನಾನು ಆಗಬೇಕು. ಸೊ ಇವತ್ತಿನ ಜೆನ್ಸಿ ಕಿಡ್ಸಿಗೆ ನಾನು ಅಪ್ಗ್ರೇಡ್ ಆಗ್ತಾಯಿದ್ದೀನಿ. ಸೊ ಅದನ್ನು ಟ್ರೆಂಡ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಸರ್. ಸರ್ ಕರೆಕ್ಟಾಗಿದೆ ಸರ್, ಏನೂ ಮಾಡೋಕ್ಕಾಗಲ್ಲ. ಟೈಮಿಗೆ ಚೇಂಜ್ ಆದಂಗೆ ಎಲ್ಲ ಚೇಂಜ್ ಆಗ್ತಾ ಇರ್ತಾರೆ. ನಾವು ಚೇಂಜ್ ಆಗಬೇಕು, ನೀವು ಚೇಂಜ್ ಆಗಬೇಕು ಅಷ್ಟೇ. ಒಳ್ಳೆಯದಾಗಲಿ ಕಿರಣ್ ಅವರೇ. ಸೊ ಸಾಕಷ್ಟು ಶ್ರಮ ಹಾಕಿದ್ದೀರಾ, ಪ್ಲಸ್ ಹೀರೋ ಆಗಿ ಕೂಡ ಡೆಬ್ಯೂ ಮಾಡ್ತಾ ಇದ್ದೀರಾ. ಆಲ್ ದ ಬೆಸ್ಟ್. ಲೈಫ್ ಟುಡೆಯಿಂದ ನಿಮಗೆ ಒಳ್ಳೆಯದಾಗಲಿ, ನಿಮ್ಮಿಂದ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ನಿಮಗೆ ಸರ್. ನಿಮ್ಮ ಸಪೋರ್ಟು ಇದೇ ಥರ ಇರಲಿ. ಎಲ್ಲ ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ನಿಮ್ಮನ್ನ ನಾನು ಸಖತ್ ನೋಡಿದೆ. ನಿಮ್ಮದು ಕನ್ನಡ ಭಾಷೆ ನಂಗೆ ಸಖತ್ ಇಷ್ಟ ಸರ್. ಸರ್ ಇದೇ ಥರ ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಕಿರಣ್ ಆದಿತ್ಯ ಅವರ ಮಾತುಗಳು. ಲೈಫ್ ಟುಡೇ ಸಿನಿಮಾದಿಂದ ಇವತ್ತು ಒಂದು ಮೊದಲನೇ ಹಾಡು ರಿಲೀಸ್ ಆಗಿದೆ. ಪ್ರೇಮ್ ಅವರು ಹಾಡಿರುವಂತಹ ಒಂದು ಲವ್ ಬ್ರೇಕಪ್ ಸಾಂಗ್ ಇದು. ದಯವಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಹೋಗಿ ನೋಡಿ. ಹಾಗೆಯೇ ಲೈಫ್ ಟುಡೇ ಸಿನಿಮಾಗೆ ಪ್ಲಸ್ ಯಂಗ್ಸ್ಟರ್ಸ್ಗಳಿಗೆ, ಹೊಸದಾಗಿ ಸಿನಿಮಾ ಮಾಡುವಂಥವ್ರಿಗೆ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.